ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಮಾವ, ಆ ಹುಡುಗಿ ಒಳಗೆ ಒಂದು ದುಷ್ಟಶಕ್ತಿ ಅಡಗಿರಬಹುದು ಅನ್ನೋ ಅನುಮಾನ ನಮ್ಮೆಲ್ರಿಗೂ ಇದೆ. ದುಷ್ಟಶಕ್ತಿನ ಅಂದ್ರೆ? ಯಜಮಾನ್ರೆ, ಮೊನ್ನೆ ರಾತ್ರಿ ಯಾರೋ ಓಡಾಡ್ದಂಗಾಯ್ತು. ಬಾಗಲು ಬಡ ಶಬ್ದನೂ ಕೇಳಿಸ್ತು, ಗೆಜ್ಜೆ ಶಬ್ದನೂ ಕೇಳಿಸ್ತು. ಇದೆಲ್ಲ ದುಷ್ಟಶಕ್ತಿದೆ ಕೆಲಸ ಅಲ್ವಾ ಯಜಮಾನ್ರೆ? ಯಾಕೆ ಯಜಮಾನ್ರೆ, ಈ ಥರ ಅನುಭವ ನಿಮ್ಗಾಗಿಲ್ವಾ? ನನಗೂ ಅದೆಲ್ಲ ಕೇಳಿಸ್ತು. ಆದ್ರೆ ಇದಕ್ಕೆಲ್ಲ ಆ ಹುಡುಗಿನೇ ಕಾರಣ ಅಂತ ಹೇಗೆ ಹೇಳ್ತೀರಾ? ಆ ಹುಡುಗಿ ಒಬ್ಳೇ ಇರುವಾಗ ಏನೇನೋ ಮಾತಾಡ್ಕೋತಿರ್ತಾಳೆ ಯಜಮಾನ್ರೆ. ಮಾಡಿ ಮೇಲೆ ಕೂದಲು ಬಿಟ್ಕೊಂಡು ಒಬ್ಬೊಬ್ಳೆ ಓಡಾಡ್ತಾ ಇರ್ತಾಳೆ ಯಜಮಾನ್ರೆ. ಮಾವ, ಹೊತ್ತಲ್ಲದ ಹೊತ್ತಲ್ಲಿ ಮನೆಯಿಂದ ಹೋಗಿ ಬಂದು ಮಾಡ್ತಿರ್ತಾಳೆ ಮಾವ. ಈ ನಡುವೆ ರಾತ್ರಿ ಯಾರು ಆಚೆ ಓಡಾಡಕ್ಕೇ ಆಗ್ತಿಲ್ಲ ಯಜಮಾನ್ರೆ. ಮೊದ್ಲೇ ಅವಳು ಕಾಳಿ ಬೆಟ್ಟದಿಂದ ಬಂದಿದ್ದಾಳೆ ಯಜಮಾನ್ರೆ. ಅಲ್ಲಿ ಯಂತ್ರ ತಂತ್ರ ಮಂತ್ರ ಎಲ್ಲ ಜಾಸ್ತಿ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಯಜಮಾನ್ರೆ. ಮಾವ, ಅವಳು ಈ ಮನೆಗೆ ಸುರಭಿ ಹೆಸರು ಹೇಳ್ಕೊಂಡು ಬಂದಿದ್ದಾಳೆ. ಅದಕ್ಕಿಂತ ಹೆಚ್ಚಾಗಿ ಸುರಭಿ ಎಲ್ಲ ವಿಚಾರನೂ ತಿಳ್ಕೊಂಡು ಬಿಟ್ಟಿದ್ದಾಳೆ. ಇದೆಲ್ಲ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಆ ಹುಡುಗಿ ಈ ಥರ ಆಡ್ತಾರ ನೋಡಿದ್ರೆ ಆ ಹುಡುಗಿ ಮೇಲೆ ಯಾರೋ ಮಾಟ ಮಂತ್ರ ಮಾಡಿ ನಮ್ಮ ಮೇಲೆ ಈ ಥರ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ನಮಗನ್ನಿಸ್ತಾ ಇದೆ ಯಜಮಾನ್ರೆ. ನಾನಂತೂ 1-2-3 ಸಲ ಆ ವಿಚಿತ್ರನ ನೋಡಿ ಹೆದರ್ಕೊಬಿಟ್ಟಿದ್ದೀನಿ ಯಜಮಾನ್ರೆ. ನಾನು ಯಾವಾಗಲೂ ಕೋಣೆಲೆ ಕೂತ್ಕೊಂಡು ಭಗವಂತನ ಧ್ಯಾನದಲ್ಲಿ ಮುಳುಗಿರ್ತೀನಿ. ಹಾಗಾಗಿ ಇದ್ಯಾವುದು ನನ್ನ ಗಮನಕ್ಕೆ ಬರಲಿಲ್ಲ. ಒಬ್ರಿಗೋ ಇಬ್ರಿಗೋ ಈ ಅನುಮಾನ ಬಂದಿದ್ರೆ ಇದನ್ನ ತೆಗೆದುಹಾಕ್ಬೋದಾಗಿತ್ತು. ನೀವು 3 ಜನ ಒಂದೇ ವಿಚಾರನ ಹೀಗೆ ಹೇಳ್ತಾ ಇದ್ದೀರಾ ಅಂತಂದ್ರೆ ಖಂಡಿತ ಇದರಲ್ಲಿ ಏನೋ ಸಮಸ್ಯೆ ಇದೆ ಅಂತ ನನ್ಗನ್ಸತ್ತೆ. ಈಗ ಇದಕ್ಕೆ ನೀವೇನ್ ಮಾಡ್ಬೇಕು ಅಂತ ಇದ್ದೀರಾ ಅಳಿ ಅಂದ್ರೆ? ಮಾವ, ಈ ವಿಚಾರವಾಗಿ ಮಂತ್ರವಾದಿಗಳನ್ನ ಭೇಟಿ ಮಾಡಿ ಸಲಹೆ ಪಡಿಬೇಕು ಅಂತಿದ್ದೀವಿ. ಮಂತ್ರವಾದಿಗಳು ಏನ್ ಮಾಡ್ತಾರೆ? ಆ ಹುಡುಗಿಗೆ ಏನಾದ್ರು ಸಮಸ್ಯೆ ಇದೆಯಾ ಇಲ್ವೋ ಅಂತ ತಿಳ್ಕತಾರೆ ಯಜಮಾನ್ರೆ. ಮತ್ತೆ ಈ ಮನೆ ಒಳಗೆ ಯಾವ್ದಾದ್ರು ದುಷ್ಟಶಕ್ತಿ ಇದೆಯೋ ಇಲ್ವೋ ಅಂತ ಕಂಡಿಡಿತಾರೆ ಯಜಮಾನ್ರೆ. ಅಕಸ್ಮಾತ್ ಏನಾದರೂ ತೊಂದರೆ ಇದ್ರೆ ಪರಿಹಾರನೂ ಅವರೇ ಸೂಚಿಸ್ತಾರೆ, ಸಮಸ್ಯೆನೂ ಬಗೆಹರಿಸ್ತಾರೆ ಮಾವ. ಅದಕ್ಕೆ ನಿಮ್ಮನ್ನೊಂದು ಮಾತು ಕೇಳಿ ನಿರ್ಧಾರ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀವಿ. ನೀವೇನು ಹೇಳ್ತೀರಾ ಮಾವ? ಅನುಮಾನ ಬಂದಾಗ ಅದನ್ನ ಬಗೆಹರಿಸ್ಕೊಳ್ಳೋದೇ ಒಳ್ಳೇದು. ನಿಮ್ಗೇನ್ ತೋಚುತ್ತೋ ಹಾಗೆ ಮಾಡಿ ಅಳಿ ಅಂದ್ರೆ. ಒಟ್ಟಿನಲ್ಲಿ ಯಾರಿಂದ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಈಗ ನಾನು ಅನುಭವಿಸ್ತಾ ಇರೋದೇ ಸಾಕಾಗಿ ಹೋಗಿದೆ. ಇನ್ನು ಹೊಸ ಸಮಸ್ಯೆಗಳನ್ನ ಎದುರಿಸೋ ಶಕ್ತಿ ನನಗಿಲ್ಲಪ್ಪ. ಮೊದಲು ಅದ್ಯಾರನ್ನ ಭೇಟಿ ಮಾಡಬೇಕೋ ಅವರನ್ನ ಭೇಟಿ ಮಾಡಿ ವಿಷಯನ ತಿಳ್ಕೊಳ್ಳಿ. ಆಗ್ಲಿ ಮಾವ. ಆದರೆ ಇದರಿಂದ ಯಾರಿಗೂ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಆಗ್ಲಿ ಮಾವ, ನಾವು ಹೋಗಿ ಅವ್ರನ್ನ ಭೇಟಿ ಮಾಡಿ ವಿಚಾರ ಏನು ಅಂತ ತಿಳ್ಕೊಂಡು ಬರ್ತೀವಿ. ನೀವು ಕೂತ್ಕೊಳ್ಳಿ ಮಾವ. ಆದ್ರೆ ಅವಳು ಒಳಗಿರೋಳು ಒಳ್ಳೆವಳಲ್ಲ ಯಜಮಾನ್ರೆ. ಆ ಹುಡುಗಿ ಒಬ್ಳೇ ಇರುವಾಗ ಏನೇನೋ ಮಾತಾಡ್ಕೋತಿರ್ತಾಳೆ ಯಜಮಾನ್ರೆ. ಮಾಡಿ ಮೇಲೆ ಕೂದಲು ಬಿಟ್ಕೊಂಡು ಒಬ್ಬೊಬ್ಳೆ ಓಡಾಡ್ತಾ ಇರ್ತಾಳೆ ಯಜಮಾನ್ರೆ. ಹೊತ್ತಲ್ಲದ ಹೊತ್ತಲ್ಲಿ ಮನೆಯಿಂದ ಹೋಗಿ ಬಂದು ಮಾಡ್ತಿರ್ತಾಳೆ ಮಾವ. ಮೊದ್ಲೇ ಅವಳು ಕಾಳಿ ಬೆಟ್ಟದಿಂದ ಬಂದಿದ್ದಾಳೆ ಯಜಮಾನ್ರೆ. ಅಲ್ಲಿ ಯಂತ್ರ ತಂತ್ರ ಮಂತ್ರ ಎಲ್ಲ ಜಾಸ್ತಿ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಯಜಮಾನ್ರೆ. ಆ ಹುಡುಗಿ ಈ ಥರ ಆಡ್ತಾರ ನೋಡಿದ್ರೆ ಆ ಹುಡುಗಿ ಮೇಲೆ ಯಾರೋ ಮಾಟ ಮಂತ್ರ ಮಾಡಿ ನಮ್ಮ ಮೇಲೆ ಈ ಥರ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ನಮಗನ್ನಿಸ್ತಾ ಇದೆ ಯಜಮಾನ್ರೆ.